ಅವ್ರು ಏನೇನು ಮಾತಾಡೋದು ಎಲ್ಲ ಕೇಳ್ಬೇಕು. ಇಷ್ಟೆಲ್ಲ ಮಾತಾಡೋಣ ಯಾನಾಗ ಉಳಿದನ್ನು ನಾವು ವಿಚಾರ ಮಾಡ್ತೀವಿ. ಯಾನ್ ಮಾತಾಡಬೇಕು. ನಿಮ್ಮ ತಾಯಿದಾಗ ಆಗ್ತಂಗಾಗಿ ನಿಮ್ಗೆ ಖರೆ ಹೇಳ್ತೀನಿ ಹೇಳ್ತೀನಿ. ನಾ ಎಲ್ಲ ಕಡೆ ಭಾಷೆ ಮಾಡೋ ಹೇಳ್ತೀನಿ. ಓ ಕನ್ನಡ ತಿಳಿತಾರೆ ಮರಾಠಿ ಮಾತಾಡ ಸುಮ್ಮನೆ ಕನ್ನಡ. ओ तुम्हाला कन्नड कळतं का? कळतं. हा आता उगी मी कन्नडमध्ये बोलणार आणि तुम्ही मान हलवा लागला. ನನಗೊಂದು ತಾಯಿದಾರು ತಂಗಿದಾರು ಹೆಣ್ಮಕ್ಳದ್ದು ಬುದ್ಧಿ ಎಂದೇ ಆ ಕಡೆ ಆಗಲ್ಲ. ನಾವು ಹ್ಯಾಂಗೆ ಮನೆಯೆಲ್ಲ ಊರೆಲ್ಲ ತೆಗೆದಾಡಿ ಬರ್ತೇವೆ. ಆ ಕಟ್ಟಿ ಮೇಲೆ ಒಬ್ಬ ಹೇಳ್ತಾನೆ, ಈ ಕಟ್ಟಿ ಮೇಲೆ ಒಬ್ಬ ಹೇಳ್ತಾನೆ, ಸಂಜೆ ಮಾಡಿ ಕೂತ ಬ್ಯಾಗ್ ಹೇಳ್ತಾನೆ, ಮುಂಜಾನೆ ಬ್ಯಾಗ್ ಹೇಳ್ತಾನೆ. ಬಟ್ ನಿಮ್ಮದು ಬುದ್ಧಿ ದೇವ್ರು ಭೀ ಭ್ರಷ್ಟ ಮಾಡೋ ಶಕಾಸ. ಖರೆ ಸುಳ್ಳು ಅನ್ನೋದು ತಮ್ಮ ತಾಯಿದಾಗ ತಂಗಿ ಆಗಿದ್ವಿ. ಸಿದ್ದರಾಮನ ಭೂಮಿ ಅದ. ಈ ಭೂಮಿ ಸಲಕ್ಕೆ ಯಾರ್ಯಾರು ಚಲೋ ಮಾಡೋದು ನೀವು ವಿಚಾರ ಮಾಡಿ. ಎಂದ್ರಿ ಮತದಾನ ಮಾಡಾಳ ಹಿಂದಕ್ಕೆ ಯಾರು ಮಾಡ್ಯಾರ? ತಾವು ನಡ್ತಾನೆ ನೋಡಕ್ಕೆ ಹೋಗ್ತೇವೆ. ನಡ್ತಾನೆ ನೋಡಕ್ಕೆ ಹೋಗಿ ಹೆಂಗತ್ತು ಅಪ್ಪ ಹೆಂಗನ ಅವು ಹೆಂಗನ ಮಕ್ಕಳ ಅರ್ಧ ಬಂತಾನೆ ನೋಡ್ತಾರೆ ನೋಡೋಣ. ಮತದಾನ ಮಾಡಾಳ ಬಿ ಯಾವ ಪಾರ್ಟಿ ಉಳಿದವ್ರು ಅವ್ರು ಮಂತಾನ ನೋಡ್ಬೇಕಾಗ್ತದೆ. ಈ ಪಾರ್ಟಿ ಹಿಂದ್ಕಿನವ್ರು ಏನ್ ಮಾಡೋ ಕೆಲಸ, ಮುಂದ್ಕಿನವ್ರು ಏನ್ ಮಾಡ್ಯಾರ. ಮೋದಿ ಅವ್ರು ಈ ದೇಶದಲ್ಲಿ ಏನ್ ಮಾಡಿದ್ರು, ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವ್ರು ಏನ್ ಮಾಡಿದ್ರು, ನಮ್ದು ದೇವೇಂದ್ರ ದಾದ ಏನ್ ಮಾಡಿದ್ರು, ಅಚ್ಚಗಡೆ ವಿಜಯ ಮಾಲಕ್ ಏನ್ ಮಾಡಿದ್ರು, ಅಚ್ಚಗಡೆ ಬಾಪು ಏನ್ ಮಾಡಿದ್ರು. ಖಾಸದಾರಾಗಿ ನುಸ್ತ ಭಾಷಣ ಮಾಡ್ಕೊಂತಾರೆ ಹೇಳೋದು. ಬಟ್ ಸರ್ವಸಾಮಾನ್ಯ ಮಂದಿ ಸಲಕ್ಕೆ ಏನ್ ಮಾಡಲಿಲ್ಲ. ವರ್ಷಾನ್ಗಟ್ಟಿ ಈ ಊರ ಸೋಲಾಪುರ ಸಿದ್ದರಾಮನ ಭೂಮಿ ಇವ್ರು ಬೆನ್ನಿಗೆ ಉಳಿತು. ಬಟ್ ಇವ್ರ ಸಲಕ್ಕೆ ಏನ್ ಮಾಡಿದ್ರು. ರೈಲ್ವೆ ಸ್ಟೇಷನ್ ಯಾಕೆ ಕಾಳದ ಸುಧಾರಿಸ್ತು? ನಮ್ಮ ಕಾಳದಾಗ. ದೊಡ್ಡ ದೊಡ್ಡ ಹೈವೇಗಳು ಎಂದದು ನಮ್ಮ ಕಾಳದಾಗ. MIDC ವಿಕಾಸ ರೊಕ್ಕ ಯಾರು ಕೊಟ್ಟರು? ನಮ್ಮ ಕಾಳದಾಗ. ನೀವು ಬಡ್ದಾಡಿ ಎಷ್ಟಾಗಿತ್ತು ಹೇಳತ್ತಿದ್ದೆವು. ನಿಮ್ಮ ಮಕ್ಕಳಿಗೆ ಅನ್ನಿಸ್ತು ವಿಮಾನ ಹೋಗ್ಬೇಕು, ಕಲಿಬೇಕು, ಮುಂದೆ ಹೋಗ್ಬೇಕು. ಆ ವಿಮಾನ ತಗೊಂಡು ಕೆಲಸ ಯಾರು ಮಾಡಿದ್ರು? ಫಡ್ನವೀಸ್ ಸಾಹೇಬ್ ಮಾಡಿದ್ರು. स्मार्ट सिटी ಊರೆಲ್ಲ ಹೋದ್ರಾತು. दादा देवेंद्र मराठीत पण सांगतो तुम्हाला, थोडं कळायला पाहिजे. मला खरंच हे कळत नाही. एवढी चांगली देशातली म्हणजे देशातले काही निवडक शहर मोदीजी स्मार्ट सिटीमध्ये निवडले. सोलापूर निवडला. 100% काम करताना 10-20% कुणीतरी माणसांनी बिघडवलं. त्याच्यासाठी 80% योजनेला नाव ठेवत राहिले.